ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿ ಸಾಕಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಬ್ರದರ್ ನೀವು ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನೇ ಕೊಡ್ತಿದ್ರ, ಇಲ್ಲಿ ನಮಗೆ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ ನೀವು ಕೊಡ್ತಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಿದ್ದಾರೆ ನಮಗೆ 4 ತಿಂಗಳಿಂದ ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಿದ್ದಾರೆ ನಮಗೆ 3 ತಿಂಗಳಿಂದ ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು. ಇಷ್ಟಕ್ಕೂ ಫಲಾನುಭವಿಗಳಿಗೆ ಎಷ್ಟು ತಿಂಗಳ ಹಣ ಬಂದಿದೆ, ಎಷ್ಟು ತಿಂಗಳ ಹಣ ಬರಬೇಕು, ಆ್ಯಂಡ್ ಹಾಗೇನೂ ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೀತಿದೆ, ಎಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಇಲ್ಲಿ ರಾಜ್ಯ ಸರ್ಕಾರ ಮೊದಲಿಗೆ ಹೇಳಿತ್ತು ಪ್ರತಿ ವ್ಯಕ್ತಿಗೂ ನಾವು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಬಟ್ 10 kg ಅಕ್ಕಿಯನ್ನು ಕೊಡೋದಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು 5 kg ಅಕ್ಕಿಯನ್ನು ಕೊಡ್ತಿದ್ರು. ಆ್ಯಂಡ್ ಅದರ ಜೊತೆಗೆ 5 kg ಅಕ್ಕಿ ಬದಲಿಗೆ ಹಣ ಬರ್ತಿತ್ತು. ನಿಮಗೂ ಪ್ರತಿ ತಿಂಗಳು ರಿಸೀವ್ ಆಗ್ತಾ ಇತ್ತು. ಈ ಒಂದು ಅನ್ನಭಾಗ್ಯ ಯೋಜನೆ ಸ್ಟಾರ್ಟ್ ಆದಾಗಿಂದ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗ್ತಾನೆ ಬರ್ತಿತ್ತು. ಈಗ ನಿಮಗೆ ನೋಡಿ ಲಾಸ್ಟ್ ಇಯರಲ್ಲಿ ನೋಡೋದಾದರೆ 2023ರಲ್ಲಿ ನವೆಂಬರ್ ತಿಂಗಳದು ಡಿಸೆಂಬರ್ಗೆ, ಆ್ಯಂಡ್ ಹಾಗೇನು ಸಹ 2024ರಲ್ಲಿ ಜಾನ್ವರಿ ತಿಂಗಳ ಹಣ ಫೆಬ್ರವರಿಯಲ್ಲಿ, ಫೆಬ್ರವರಿ ತಿಂಗಳ ಹಣ ಮಾರ್ಚಲ್ಲಿ, ಈ ರೀತಿ ನಿಮಗೆ ಮಿಸ್ ಆಗದೇನೆ ಅಕೌಂಟ್ಗೆ ಅಮೌಂಟ್ ಆದರೆ ಬರ್ತಿತ್ತು. ಬಟ್ ಕಳೆದ 4 ತಿಂಗಳಿಂದ ಏನಾಗಿದೆ, ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಇಲ್ಲಿ ಫಲಾನುಭವಿಗಳು ಹಣನೇ ಪಡ್ಕೊಂಡಿಲ್ಲ. ಓಕೆನಾ, ನೀವು ಮೊದಲಿಗೆ ಇದನ್ನು ತಿಳ್ಕೋಬೇಕು. ರಾಜ್ಯ ಸರ್ಕಾರದಿಂದ ಎಷ್ಟು ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ, ಅದರಲ್ಲೂ ಎಷ್ಟು ಪೆಂಡಿಂಗ್ ಇದೆ, ಇನ್ನು ನೆಕ್ಸ್ಟ್ ಎಷ್ಟು ತಿಂಗಳ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿ. ಮೊದಲಿಗೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಬದಲಿಗೆ ಹಣ ಜೂನ್ ತಿಂಗಳವರೆಗೂ ಹಣನ ಬಿಡುಗಡೆ ಮಾಡಿದ್ದಾರೆ. ನೀವು ಕೇಳಬಹುದು ಸರ್ ಆಗಿದ್ರೆ ಜೂನ್ ತಿಂಗಳವರೆಗೂ ಪ್ರತಿಯೊಬ್ಬರೂ ಅಕೌಂಟ್ಗೆ ದುಡ್ಡು ಬಂದ್ಬಿಟ್ಟಿದೆಯಾ ಅಂತ. ಖಂಡಿತವಾಗ್ಲೂ ಸಹ ಇಲ್ಲ. ಯಾಕಂತ ಅಂದರೆ ಜೂನ್ ಮತ್ತು ಮೇ ತಿಂಗಳ ಹಣ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಇನ್ನೂ ಸಹ ಬಂದಿಲ್ಲ ಜೂನ್ ಮತ್ತು ಮೇ ತಿಂಗಳ ಹಣ. ಇಲ್ಲಿ ಫಲಾನುಭವಿಗಳು ahara.car.nic.in ಅಲ್ಲಿ ಹೋಗ್ಬಿಟ್ಟು DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಅಲ್ಲಿ ಅವರಿಗೆ ಹಣ ಬಿಡುಗಡೆ ಆಗಿರೋದು ತೋರಿಸುತ್ತೆ. ಅಂದರೆ ಜೂನ್ ತಿಂಗಳ ಹಣ ಅಂಡ್ ಹಾಗೇನು ಸಹ ಮೇ ತಿಂಗಳ ಹಣ ಬಿಡುಗಡೆ ಆಗಿರೋದು ತೋರಿಸುತ್ತೆ. ಅಂಡ್ ಹಾಗೇನು ಅವರು ಎಲಿಜಿಬಲ್ ಇದ್ದಾರೆ ಅಂತ ತೋರಿಸ್ತಿದೆ. ಬಟ್ ಅವರ ಒಂದು ಬ್ಯಾಂಕ್ ಖಾತೆಗೆ ಇನ್ನೂ ಸಹ ಹಣ ರಿಸೀವ್ ಆಗಿಲ್ಲ. ಇಲ್ಲಿ ನಿಮ್ಗೇನಾದರೂ ಇನ್ನೂ ಜೂನ್ ತಿಂಗಳ ಹಣ ಬಂದಿಲ್ಲ, ಮೇ ತಿಂಗಳ ಹಣ ಬಂದಿಲ್ಲ ಅಂತ ಅಂದರೆ ನೀವು ಯಾರನ್ನು ಸಹ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಮಾತ್ರ ಬಂದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ. ಈ ಒಂದು ಪೆಂಡಿಂಗ್ ಅಮೌಂಟ್ ಯಾವಾಗ ಜಮಾ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಪೆಂಡಿಂಗ್ ಅಮೌಂಟನ್ನು ಜಮಾ ಮಾಡಬೇಕು. ಆ್ಯಂಡ್ ಹಾಗೇನೂ ಸಹ ಇಲ್ಲಿ ಜುಲೈ ತಿಂಗಳ ಹಣ, ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಮಾಡಬೇಕು. ಇದು ಯಾವಾಗ ಬಿಡುಗಡೆ ಮಾಡ್ತಾರೋ ಏನೋ ಅದು ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಗೊತ್ತು. ಇಲ್ಲಿ ಫಲಾನುಭವಿಗಳು ಬಿಡುಗಡೆ ಆಗಿದೆ ನಮಗೆ ಮಾತ್ರ ಬಂದಿಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ಟೆನ್ಷನ್ ತಗೋತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ನಿಮಗೆ ನೋಡಿ ಹಣ ಬಿಡುಗಡೆ ಆಗಿರುವಂಥದ್ದು ಜೂನ್ ತಿಂಗಳವರೆಗೂ ಹಣ ಬಿಡುಗಡೆ ಆಗಿದೆ. ಇನ್ನು ನೆಕ್ಸ್ಟ್ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಬೇಕು. ಅದು ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಅಪ್ಡೇಟ್ ಆದರೆ ಸಿಗ್ತಿಲ್ಲ. ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಆಹಾರ ಇಲಾಖೆ ಸಚಿವರಿಂದ ಆಗಿರ್ಬೋದು ಯಾರಿಂದನೂ ಸಹ ಒಂದು ಅಪ್ಡೇಟ್ ಸಿಗ್ತಿಲ್ಲ. ನೀವು ಕೇಳಬಹುದು ಸರ್ ನೀವು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಮಾತ್ರನೇ ಕೊಡ್ತೀರಾ, ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು 12 ಮತ್ತು 13ನೇ ಕಂತು ಅಂತ ನೋಡಿ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾನೆ ಇರ್ತಾರೆ. ಈ ದಿನಾಂಕಕ್ಕೆ ಬರುತ್ತೆ, ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ನಿಮಗೆ ಪ್ರತಿನಿತ್ಯನೂ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಯಾರು ಕ್ವಶನ್ ಕೇಳೋರು ಸಹ ಇಲ್ಲ, ಇದ್ರ ಬಗ್ಗೆ ಯಾರು ರೆಸ್ಪಾನ್ಸನ್ನು ಸಹ ಮಾಡ್ತಿಲ್ಲ. ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಅಪ್ಡೇಟ್ಸ್ ಬರ್ತಿದೆ ಅಂತ ಅಂದರೆ ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳಿಗೆ ಅಷ್ಟೇ ಈ ಒಂದು ಅಕ್ಕಿ ಬದಲಿಗೆ ಹಣ ಬರೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳಿದ್ರು. ಅದಾದಮೇಲೆ ಅಕ್ಟೋಬರ್ ತಿಂಗಳಿಂದ ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರ್ತೀವಿ. ಅಂದರೆ ಈ ಒಂದು ದಿನಸಿ ಕಿಟ್ ಯೋಜನೆಯಡಿ ಇಲ್ಲಿ ಅಯೋಡೈಸ್ಡ್ ಉಪ್ಪು, ಸಕ್ಕರೆ, ಎಣ್ಣೆ ಈ ರೀತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಒಂದು ಸಚಿವರ ಸಂಪುಟ ಸಭೆ ನಡೆಯುತ್ತೆ. ರೀಸೆಂಟ್ ಆಗಿ ಸಚಿವರ ಸಂಪುಟ ಸಭೆ ನಡೆದಾಗ ಅಲ್ಲಿ CM ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾರೆ ಇಲ್ಲ ಈ ಒಂದು ದಿನಸಿ ಕಿಟ್ ಯೋಜನೆಯನ್ನು ಜಾರಿ ತರೋದು ಬೇಡ, ಫಲಾನುಭವಿಗಳಿಗೆ ನಾವೀಗ ಯಾವ ರೀತಿ ಅಕ್ಕಿ ಬದಲಿಗೆ ಹಣನ ಕೊಡ್ತಿದ್ದೀವಿ ಅದೇ ರೀತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲಿಗೆ ಹಣ ಏನು ಬರ್ತಿದೆ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಸಹ ಪೆಂಡಿಂಗ್ ಹಣ ಜಮಾ ಮಾಡಬೇಕು. ಅದಾದಮೇಲೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಆದರೆ ಬಿಡುಗಡೆ ಮಾಡಬೇಕು. ಜೂನ್ ತಿಂಗಳವರೆಗೂ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದರೆ, ಬಟ್ ಜೂನ್ ಮತ್ತು ಮೇ ತಿಂಗಳ ಹಣ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ. ಅದನ್ನು ಅತಿ ಶೀಘ್ರದಲ್ಲೇ ಹಾಕುವಂಥ ಚಾನ್ಸಸ್ ಆದರೆ ಇದೆ. ಯಾಕಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಮೌಂಟನ್ನು ಸಹ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬಂದರು. ಈ ಗೃಹಲಕ್ಷ್ಮಿ ಯೋಜನೆ ಕ್ಲಿಯರ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಅಮೌಂಟನ್ನು ಹಾಕ್ತಾ ಬರ್ತಾರೆ. ಪೆಂಡಿಂಗ್ ಅಮೌಂಟ್ ಮೊದಲಿಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಮಾಡಬೇಕು. ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬಂತು ಅಂತಂದರೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ನಮ್ಮ ಒಂದು ಚಾನಲ್ಗೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ಹಾಗೇನು ಫಲಾನುಭವಿಗಳು ಇವತ್ತಿನ ಈ ವಿಡಿಯೋದಲ್ಲಿ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಎಷ್ಟು ತಿಂಗಳ ಹಣ ಬಂದಿದೆ ಆ್ಯಂಡ್ ಹಾಗೇನು ಎಷ್ಟು ತಿಂಗಳ ಹಣ ಬರಬೇಕು ಅಂತ ಹೇಳಿಬಿಟ್ಟು. ಇದು ಇವತ್ತಿನ ಮಾಹಿತಿ ಆಗಿತ್ತು.
ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.